ಟ್ರೈಟಾನ್ ವಾಲ್ಸ್ನ ಕಾರ್ಖಾನೆಯಲ್ಲಿ ಇಂದು ಕಾರ್ಖಾನೆಯ ಸಂಸ್ಥಾಪಕರ ಮಾರುತಿ ವಿನಾಯಕ್ ಗೋಕರ್ಣರ 91ನೇ ಜನ್ಮ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ವಾಲ್ವ್ಸ್ನ ತಯಾರಿಕೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಟ್ರೈಟಾನ್ ಕಾರ್ಖಾನೆ ಆರಂಭಿಸಿ 48 ವರ್ಷಗಳನ್ನು ಪೂರೈಸಿದೆ. ಮೈಸೂರಿನ ಬೆಳವಾಡಿ ಬಳಿ ಇರುವಂತಹ ಟ್ರೈಟಾನ್ ವಾಲ್ವ್ಸ್ ಕಾರ್ಖಾನೆ ಆವರಣದಲ್ಲಿ ಸಂಸ್ಥಾಪಕರ ಜನ್ಮದಿನದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದು, ಸದ್ಯ ಆದಿತ್ಯ ಗೋಕರ್ಣ ಅವರ ನೇತೃತ್ವದಲ್ಲಿ ಕಾರ್ಖಾನೆ ನಡೀತಾ ಇದೆ. ಕಾರ್ಖಾನೆ ಎಂಡಿ ಆದಿತ್ಯ ಗೋಕರ್ಣ ಮತ್ತು ಅವರ ತಾಯಿ ಅನುರಾಧ ಗೋಕರ್ಣ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕಾರ್ಖಾನೆಯ ಏಳಿಗೆಗೆ ಶ್ರಮಿಸಿದ ಎಲ್ಲ ಕಾರ್ಮಿಕರಿಗೂ ಗೌರವ ಸಲ್ಲಿಸಲಾಯಿತು. ಕಾರ್ಮಿಕರು ಹಾಗೂ ಕಾರ್ಮಿಕರ ಕುಟುಂಬ ವರ್ಗದವರಿಗೆ ಕ್ರೀಡಾಕೂಟವನ್ನು ಕೂಡ ಆಯೋಜನೆ ಮಾಡಲಾಗಿದ್ದು, ವಿವಿಧ ವಿಭಾಗದ ಕ್ರೀಡೆಯಲ್ಲಿ ಗೆಲುವು ಸಾಧಿಸಿದ ಮಕ್ಕಳು ಮತ್ತು ಕಾರ್ಮಿಕರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಇನ್ನು ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಉನ್ನತ ವ್ಯಾಸಂಗದಲ್ಲಿ ಸಾಧನೆಗೈದ ಕಾರ್ಮಿಕರ ಮಕ್ಕಳನ್ನು ಗುರುತಿಸಿ ಗೌರವ ಸಲ್ಲಿಕೆ ಮಾಡಲಾಯಿತು. ಇನ್ನು ವಾರ್ಷಿಕೋತ್ಸವದಲ್ಲಿ ಖ್ಯಾತ ಗಾಯಕಿ ಎಂಡಿ ಪಲ್ಲವಿ ಅವರ ಸುಗಮ ಸಂಗೀತ ಕೂಡ ಜರುಗಿತ್ತು. ಹಲವು ಭಾವಗೀತೆಗಳ ಗಾನ ಸುಧಿಯಲ್ಲಿ ಕಾರ್ಖಾನೆ ಕಾರ್ಮಿಕರು ಹಾಗೂ ಮಾಲೀಕರ ಕುಟುಂಬ ವರ್ಗ ಮಿಂದೆದ್ದಿದೆ. ಗೋಕರ್ಣರವರ ದೃಢ ನಾಯಕತ್ವದಲ್ಲಿ ಬೆಳೆದು ನಮ್ಮ ಹಿಂದಿನ ಚೇರ್ಮನ್ಗಳು ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಾಗೂ ಈಗಿನ ಚೇರ್ಮನ್ ಶ್ರೀ ಎಸ್.ಕೆ. ವೆಲ್ಲಿಂಗ್ ರವರ ಮಾರ್ಗದರ್ಶನದಲ್ಲಿ ಹೆಮ್ಮರವಾಗಿ ಬೆಳೆದು ಸಾವಿರಾರು ಕುಟುಂಬಗಳಿಗೆ ಆಶ್ರಯವಾಗಿದೆ. ಈಗಿನ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆದಿತ್ಯ ಎಂ ಗೋಕರ್ಣರವರ ನಾಯಕತ್ವದಲ್ಲಿ ಆಟೋಮೊಬೈಲ್ಸ್ ಮಾರುಕಟ್ಟೆಗೆ ಉತ್ಪನ್ನಗಳನ್ನು ಪೂರೈಸುತ್ತಾ ಭಾರತದ ಟೈರ್ ವಾಲ್ವ್ಸ್ ಉತ್ಪಾದನೆಯಲ್ಲಿ ಅಗ್ರ ಸ್ಥಾನದಲ್ಲಿದೆ. ಮಾರುಕಟ್ಟೆಯ ಬದಲಾವಣೆಗೆ ತಕ್ಕಂತೆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಗ್ರಾಹಕರ ಬೇಡಿಕೆಗೆ ಗುಣಮಟ್ಟದ ಟೈರ್ ವಾಲ್ವ್ಸ್ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಸುರಕ್ಷತೆಗಾಗಿ ಪೇಟೆಂಟ್ ಪಡೆದಿರುವ ಪ್ರೆಷರ್ ರಿಲೀಫ್ ವಾಲ್ವ್ಗಳನ್ನು ಉತ್ಪಾದಿಸುತ್ತಿದ್ದು, ಈ ವರ್ಷದಲ್ಲಿ ಉತ್ಪಾದನೆಯಾದ ಒಟ್ಟು ಟೈರ್ ವಾಲ್ವ್ಗಳ ಸಂಖ್ಯೆ 14 ಕೋಟಿ. ಈ ಸಂಖ್ಯೆಯು ಕರ್ನಾಟಕ ಮತ್ತು ತಮಿಳುನಾಡು ಜನಸಂಖ್ಯೆಗೆ ಸಮವಾಗಿದೆ. ಟ್ರೈಟಾನ್ ವಾಲ್ವ್ಸ್ ಫ್ಯೂಚರ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಭಾರತದಲ್ಲಿ ಬ್ರಾಸ್ ಲೋಹವನ್ನು ಉತ್ಪಾದಿಸುವ ಕಾರ್ಖಾನೆಗಳು ಅತಿ ವಿರಳ. ಇಂದು ಅತಿ ಹೆಚ್ಚು ಬ್ರಾಸ್ ಲೋಹವನ್ನು ಉತ್ಪಾದಿಸುತ್ತಿರುವ ದಕ್ಷಿಣ ಭಾರತದ ಏಕೈಕ ಸಂಸ್ಥೆ. ನಾವು ಉತ್ಪಾದಿಸುವ ಬ್ರಾಸ್ ಲೋಹವು ಟೈರ್ ವಾಲ್ವ್ಸ್, ಸಿಲಿಂಡರ್ ವಾಲ್ವ್ಸ್, ಟಿವಿ ಫ್ರೈ, ವಾಚ್ನ ಬಿಡಿ ಭಾಗಗಳ ಉತ್ಪಾದನೆಗೆ ಮುಖ್ಯವಾದ ಕಚ್ಚಾ ವಸ್ತುವಾಗಿದ್ದು, ಈ ವರ್ಷದಲ್ಲಿ ಉತ್ಪಾದನೆಯಾದ ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಮುತ್ತಿನ ಕರು ಕನ್ನಡತನ ಹೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಗಿತ್ತು. ವೇದವನೋದಿದ ಬ್ರಹ್ಮನ ಶಿರವು ಹೋಗಿತ್ತು. ನಾದ ಪ್ರಿಯನು. Company, as we all know, is completing 48 years this year. Company will be 50 years in 2025. We were discussing many times internally that what is the best way we could celebrate 50 years of Triton, and there is no better way for us to celebrate than to maximize our contribution to society, to country, and to all our customers who have supported us through this long journey. This journey has been filled with ups and downs. As we all know, company was started in 1975
by Sri M.V. Gokarn. His mindset, his thought process, his vision, is something that even today, after 48 years, I feel that it's very fresh, it's very new, it's full of energy. The same energy and enthusiasm that was there in 1975 is still there amongst all of us. And it's something that, you know, each one of us experiences when we come to work. Because this place, ಈ ಒಂದು ಭೂಮಿ, ಈ ಒಂದು ಜಾಗದಲ್ಲಿ, there is a type of energy. I think he has created such a strong vision for all of us, and he gave us such a wonderful platform. Because these 48 years, when I really look back, it's only his very, very strong principles, right, of honesty, ethical conduct for the company, taking care of people, right, rubbing shoulders with everybody, whether he is somebody very high up, a very big corporate executive, or maybe the housekeeping staff or the smallest person, let us say, in business that he would encounter. He used to treat everybody with the same respect, the same dignity, right, the same warmth, the same spirit for everybody. Now, that is a very, very unique quality that he had. And I think we have tried our best over the last 48 years to keep up that kind of a spirit amongst all of us.